ವೀಕ್ಷಕರೇ, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಮಹಾಭಾರತದ 82ನೇ ಎಪಿಸೋಡ್. ದ್ರೋಣಾಚಾರ್ಯರು ಭಾರದ್ವಾಜ ಋಷಿಯ ಮಗನಾಗಿದ್ದು, ದಂತಕಥೆಯ ಪ್ರಕಾರ ಅವನು ಜನಿಸಿದ್ದು ಮಹಿಳೆಯ ಗರ್ಭದಿಂದಲ್ಲ, ಒಂದು ಪಾತ್ರೆಯಿಂದ. ಒಂದು ದಿನ ಭಾರದ್ವಾಜ ಋಷಿಯು ಗಂಗೆಯಲ್ಲಿ ಸ್ನಾನ ಮಾಡಲು ಹೋದಾಗ ಅಲ್ಲಿ ಅವರು ಪವಿತ್ರ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಗೃಹತಾಜಿ ಎಂಬ ಅಪ್ಸರಸೆಯನ್ನು ನೋಡಿದ ಭಾರದ್ವಾಜ ಸ್ಖಲನಗೊಂಡು ಒಂದು ಪಾತ್ರೆಯಲ್ಲಿ ವೀರ್ಯವನ್ನು ಸಂಗ್ರಹಿಸುತ್ತಾನೆ. ಈ ವೀರ್ಯದಿಂದ ಹುಟ್ಟಿದ ಮಗನೇ ದ್ರೋಣಾಚಾರ್ಯ. ದ್ರೋಣನು ಗೌತಮನ ಮಗಳು ಕೃಪೆಯನ್ನು ಮದುವೆಯಾಗುತ್ತಾನೆ. ಅವರಿಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಅವನಿಗೆ ಅಶ್ವತ್ಥಾಮ ಎಂದು ಹೆಸರಿಡುತ್ತಾರೆ. ತನ್ನ ಕಾಲದ ಅತ್ಯಂತ ಸಮರ್ಥ ಧನುರ್ಧಾರಿಯಾಗಬೇಕೆಂಬುದು ದ್ರೋಣನ ಆಸೆಯಾಗಿತ್ತು. 21 ಸಲ ಭೂಮಂಡಲವನ್ನು ಕ್ಷೇತ್ರೀಯ ವಧೆಗಾಗಿ ಸುತ್ತಿದ ಭಾರ್ಗವನ ಬಳಿಗೆ ಹೋಗುತ್ತಾನೆ. ಆಗ ಭಾರ್ಗವನು ಏನು ಬೇಕೆಂದು ಕೇಳುತ್ತಾನೆ. ದ್ರೋಣನು ಹೇಳುತ್ತಾನೆ, ನಾನು ಭಾರದ್ವಾಜನ ಮಗ ದ್ರೋಣ, ಐಶ್ವರ್ಯವನ್ನು ಬಯಸಿ ಬಂದಿರುವೆನು ಎಂದು ಹೇಳುತ್ತಾನೆ. ಆಗ ಭಾರ್ಗವನು, ನನ್ನಲ್ಲಿರುವುದೆಲ್ಲವನ್ನು ಕೌಶಪನಿಗೆ ಕೊಟ್ಟುಬಿಟ್ಟೆ. ಈಗ ನನ್ನಲ್ಲಿರುವುದು ಈ ಶರೀರವೊಂದೇ. ಬಡವನಾಗಿರುವ ನಾನು ನಿನಗೆ ಏನು ತಾನೇ ಕೊಡಬಲ್ಲೆ ಎಂದ. ಆಗ ದ್ರೋಣನು ನಕ್ಕು, ಸ್ವಾಮಿ, ನಿಮ್ಮಲ್ಲಿರುವ ಐಶ್ವರ್ಯಕ್ಕಾಗಿಯೇ ನಾನು ಬಂದಿರುವುದು. ಮಹಾಧನುರ್ಧಾರಿ ಎನಿಸಿದ ನಿಮ್ಮಲ್ಲಿ ಧನುರ್ವಿದ್ಯೆ ಕಲಿಯಲು ಬಂದಿರುವೆನು ಎನ್ನಲು ಭಾರ್ಗವನು, ಹಾಗೇ ಆಗಲಿ, ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. ಎಲ್ಲ ಅಸ್ತ್ರಗಳನ್ನು ತನ್ನದಾಗಿಸಿಕೊಂಡ ಮೇಲೆ ದ್ರೋಣನು ಮನೆಗೆ ಹಿಂದಿರುಗಿದನು. ಅಶ್ವತ್ಥಾಮ ಆಗಿನ್ನೂ ಚಿಕ್ಕ ಮಗು. ಮನೆಯಲ್ಲಿ ಬಡತನ. ಒಮ್ಮೆ ಮಗುವು ತನ್ನ ಅಮ್ಮನ ಬಳಿಗೆ ಹೋಗಿ, ಅಮ್ಮ, ನನ್ನ ಸ್ನೇಹಿತರುಗಳೆಲ್ಲ ಹಾಲು ಎಂಬ ವಸ್ತುವಿನ ಬಗ್ಗೆ ಮಾತನಾಡುತ್ತಿದ್ದರು. ದೇವತೆಗಳ ಅಮೃತವೊಂದನ್ನು ಬಿಟ್ಟರೆ ರುಚಿಯಲ್ಲಿ ಹಾಲಿಗೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲವಂತೆ. ನನಗೆ ಹಾಲು ಬೇಕಮ್ಮ ಎಂದು ಕೇಳಿತು. ಆ ಬಡಪಾವಿಗೆ ಏನು ಮಾಡಲು ತೋರಲಿಲ್ಲ. ಮಗುವಿಗೆ ಹಾಲನ್ನು ಎಲ್ಲಿಂದ ತಂದುಕೊಡುವಳು ಪಾಪ. ದ್ರೋಣನು ಈ ಸಂಗತಿಯನ್ನು ಕೇಳಿ ಬಹು ದುಃಖಿತನಾದನು. ಆದರೆ ಅವನಿಗೆ ಇದ್ದಕ್ಕಿದ್ದಂತೆ ತನ್ನ ಬಾಲ್ಯ ಸ್ನೇಹಿತ ಪಾಂಚಾಳ ರಾಜಕುಮಾರ ದೃಪದನ ನೆನಪಾಯಿತು. ಆಗ ತನ್ನ ಹೆಂಡತಿಗೆ ಹೇಳುತ್ತಾನೆ, ನೋಡು ಕೃಪೆ, ನಾನು ಕುರುಕುಲಾಶ್ರದಲ್ಲಿದ್ದಾಗ ನನಗೆ ದೃಪದನೆಂಬ ಒಬ್ಬ ಗೆಳೆಯನಿದ್ದನು. ಅವನು ಈಗ ಪಾಂಚಾಳ ದೇಶದ ರಾಜನಾಗಿದ್ದಾನೆ. ನಾವು ಚಿಕ್ಕವರಿದ್ದಾಗ ದೃಪದನು ನನಗೆ ಹೇಳಿದ್ದನು, ದ್ರೋಣ, ನನಗೆ ನಿನ್ನನ್ನು ಕಂಡರೆ ತುಂಬ ಪ್ರೀತಿ. ನಮ್ಮ ಸ್ನೇಹವು ಈ ಗುರುಕುಲ ಆಶ್ರಮದಲ್ಲಿಯೇ ಕೊನೆಗೊಳ್ಳುವುದು ಬೇಡ. ನಾನು ಪಾಂಚಾಳ ರಾಜ್ಯದ ದೊರೆಯಾಗುವನು. ನಾನು ರಾಜನಾದಾಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಜೀವನವಿಡೀ ನಾವು ಸ್ನೇಹಿತರಾಗಿ ಒಟ್ಟಿಗೆ ಇರಬಹುದು ಎಂದು ಹೇಳಿದ್ದನು. ಅವನು ತನ್ನ ಭಾಗ್ಯವನ್ನು ನನ್ನೊಂದಿಗೆ ಹಂಚಿಕೊಳ್ಳುವನೆಂದು ಹೇಳಿದ್ದನು. ನಾವೀಗ ಪಾಂಚಾಳ ದೇಶಕ್ಕೆ ಹೋಗೋಣ. ನಮ್ಮ ಬಡತನ ಕೊನೆಗೊಳ್ಳಬಹುದು ಎಂದು ಹೆಂಡತಿ ಮಗನೊಂದಿಗೆ ದೃಪದನ ಭೇಟಿಗಾಗಿ ಹೊರಟನು. ದ್ರೋಣನು ದೃಪದನ ಆಸ್ಥಾನಕ್ಕೆ ಹೋಗಿ ರಾಜನ ಮುಂದೆ ನಿಂತು, ನಾನು ನಿನ್ನ ಬಾಲ್ಯ ಸ್ನೇಹಿತ ದ್ರೋಣ. ನೀನು ರಾಜನಾಗಿರುವೆ ಎಂದು ಕೇಳಿ ನಿನ್ನನ್ನು ನೋಡಲು ಬಂದಿದ್ದೇನೆ. ನಾವು ಆಶ್ರಮದಲ್ಲಿ ಒಟ್ಟಿಗೆ ಓದುತ್ತಿದ್ದಾಗ ನೀನು ಹೇಳಿದ್ದು ನೆನಪಾಯಿತು. ನಮ್ಮಿಬ್ಬರ ಸ್ನೇಹ ಚಿರಾಯುವಾಗಿರಬೇಕೆಂದು ನೀನು ಬಯಸಿದ್ದೆ. ನನ್ನೊಂದಿಗೆ ರಾಜ್ಯವನ್ನು ಹಂಚಿಕೊಳ್ಳುತ್ತೇನೆಂದು ನೀನು ಹೇಳಿದ್ದೆ. ನನಗೆ ನಿನ್ನ ರಾಜ್ಯವಾಗಲಿ ಐಶ್ವರ್ಯವಾಗಲಿ ಬೇಡ. ಗೆಳೆತನವನ್ನು ಸ್ಮರಿಸಿಕೊಂಡು ನಾನು ಬಂದಿರುವೆ. ನನ್ನನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳುವುದು ಬಿಡುವುದು ನಿನಗೆ ಸೇರಿದ್ದು.
ಪ್ರಿಯ ದೃಪದ, ಪುನಃ ನಾವಿಬ್ಬರು ಗೆಳೆಯರಾಗಿ ಒಟ್ಟಿಗೆ ಇರೋಣ ಎಂದು ಹೇಳುತ್ತಾನೆ. ಆದರೆ ದೃಪದನು ಬದಲಾಗಿದ್ದನು. ಬಾಲ್ಯಕಾಲದ ಆ ಪ್ರೀತಿಯ ದೃಪದ ಅವನಾಗಿರಲಿಲ್ಲ. ರಾಜನಾದ ಮೇಲೆ ದುರಂಕಾರವು ಅವನನ್ನು ಆವರಿಸಿತ್ತು. ಅಧಿಕಾರದ ಅಮಲಿನಲ್ಲಿ ಅವನು ವಿದ್ಯಾರ್ಥಿ ಜೀವನದಲ್ಲಿ ಸ್ನೇಹಿತನಾಗಿದ್ದೆ ಎಂದ ಮಾತ್ರಕ್ಕೆ ಬಡಬ್ರಾಹ್ಮಣನಾದ ನೀನು ನನ್ನೊಡನೆ ಸ್ನೇಹವನ್ನು ಬಯಸಿ ಬಂದಿರುವೆ ಎನ್ನುವುದನ್ನು ಯೋಚಿಸಿದರೆ ನಗು ಬರುತ್ತಿದೆ. ಸ್ನೇಹ ಸಾಧ್ಯವಾಗುವುದು ಸಮಾನರಲ್ಲಿ ಮಾತ್ರ ಎಂಬುದು ನಿನಗೆ ತಿಳಿಯದೆ. ಇಬ್ಬರು ಬಡವರು ಅಥವಾ ಇಬ್ಬರು ಶ್ರೀಮಂತರು ಗೆಳೆಯರಾಗಬಹುದು. ಆದರೆ ನೀನು ಹೇಳುವ ಸ್ನೇಹ ಕನಸಿನ ಮಾತೇ ಸರಿ. ಅದೆಂದಿಗೂ ನಿಜವಾಗಲಾರದು. ಇಲ್ಲಿಂದ ಹೊರಟು ಹೋಗು. ಪುನಃ ನಮ್ಮ ಸ್ನೇಹದ ಹಳೆಯ ಕತೆ ಹೇಳಿಕೊಂಡು ಬರಬೇಡ ಎಂದು ಬಿಟ್ಟ. ಅವಮಾನಗೊಂಡ ದ್ರೋಣನು ಸ್ವಲ್ಪ ಹೊತ್ತು ಹಾಗೆಯೇ ನಿಂತಿದ್ದನು. ನಂತರ ಇದ್ದಕ್ಕಿದ್ದಂತೆ ಆಸ್ಥಾನವನ್ನು ಬಿಟ್ಟು ಒಂದು ಮಾತನಾಡದೆ ಹೊರಟು ಬಿಟ್ಟನು. ಮೌನವಾಗಿ ನಿಂತಿದ್ದ ಆ ಕ್ಷಣದಲ್ಲಿ ಸೇಡು ತೀರಿಸಿಕೊಳ್ಳಬೇಕೆಂದು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು. ದುರಂಕಾರದಲ್ಲಿ ಕುರುಡನಾಗಿ ತನ್ನ ಪ್ರತಿಜ್ಞೆಯನ್ನು ಮರೆತ ದೃಪದನ ಮೇಲೆ ಸೇಡು. ಒಬ್ಬ ಶಿಷ್ಯನನ್ನು ಅಪ್ರತಿಮ ಧನುರ್ಧಾಗಿಯನ್ನು ಮಾಡಿ ಅವನ ಮೂಲಕ ತನ್ನ ಕನಸನ್ನು ನನಸಾಗಿ ಮಾಡಿಕೊಳ್ಳುವೆ ಎಂದು ತೀರ್ಮಾನಿಸಿದನು. ತನ್ನ ಭಾವ ಕೃಪ ಇದ್ದ ಹಸ್ತಿನಾಪುರದ ಕಡೆಗೆ ಹೋಗುತ್ತಾನೆ. ಕುರುವಂಶದ ಮಕ್ಕಳಿಗೆ ಅವನು ವಿದ್ಯಾಗುರುವಾಗಿದ್ದಾನೆಂದು ಕೇಳಿದ ಅವನು ಅಲ್ಲಿ ತನ್ನ ಗುರು ಸಾಧನೆಗೆ ಅನುಕೂಲವಾಗಬಹುದು ಎಂದು ಯೋಚಿಸಿದನು. ದ್ರೋಣಾಚಾರ್ಯನು ಹಸ್ತಿನಾಪುರಕ್ಕೆ ಹೋಗುತ್ತಾನೆ. ಭೀಷ್ಮನು ದ್ರೋಣಾಚಾರ್ಯರನ್ನು ಸ್ವಾಗತಿಸುತ್ತಾನೆ. ಆಗ ದ್ರೋಣಾಚಾರ್ಯರಿಗೆ ತುಂಬ ಸಂತೋಷವಾಗುತ್ತದೆ. ಪಾಂಚಾಳ ರಾಜನಿಂದ ತನಗೆ ಅವಮಾನವಾದ ಸಂಗತಿಯನ್ನು ಅವನ ಮೇಲೆ ತಾನು ಸೇಡು ತೀರಿಸಿಕೊಳ್ಳಬೇಕಿರುವುದನ್ನು ಭೀಷ್ಮನಿಗೆ ಹೇಳುತ್ತಾನೆ. ಅದಕ್ಕೆ ಭೀಷ್ಮನು, ಸರಿಯಾದ ಜಾಗಕ್ಕೆ ಬಂದಿರುವೆ. ಧನುರ್ವಿದ್ಯೆ ಕಲಿಯಬೇಕೆಂದಿರುವ ನನ್ನ 100 ಮೊಮ್ಮಕ್ಕಳು ಇಲ್ಲಿದ್ದಾರೆ. ಅವರನ್ನು ನಿಜವಾದ ಕ್ಷೇತ್ರಿಯರನ್ನಾಗಿ ನೀನು ಮಾಡುವುದಾದರೆ ನನಗೆ ತುಂಬ ಸಂತೋಷ ಎಂದು ಮಕ್ಕಳನ್ನೆಲ್ಲ ಕರೆದು ದ್ರೋಣನಿಗೆ ಒಪ್ಪಿಸಿ, ಇಂದಿನಿಂದ ಇವರೆಲ್ಲ ನಿನ್ನವರು. ಇವರನ್ನು ಪುರುಷ ಸಿಂಹರನ್ನಾಗಿ ಮಾಡುವುದು ನಿನ್ನ ಕೆಲಸ ಎಂದನು. ರಾಜಕುಮಾರರ ವಿದ್ಯಾಭ್ಯಾಸವು ಅನೇಕ ವರ್ಷಗಳು ನಡೆಯಿತು. ಎಲ್ಲರೂ ಅಸ್ತ್ರವಿದ್ಯಾ ನಿಪುಣರಾದರು. ಆದರೆ ಅರ್ಜುನನು ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗುತ್ತಾನೆ. ಅರ್ಜುನನ ಮೂಲಕ ಕೊನೆಗೂ ದೃಪದನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ.